ಇಲ್ಲೇ 600 ಮೆಟ್ಲು ಆದಮೇಲೆ ನಿಮಗೆ ಒಂದು ಸ್ವಲ್ಪ ಏನಾದ್ರು ಬ್ರೇಕ್ ಸಲುವಾಗಿ ಹಣ್ಣು ನೀರು ಜ್ಯೂಸು ಎಲ್ಲ ಸಿಗ್ತೈತಿ. ನೋಡ್ರಿ ನಾಯಿ ಕೂಡ ಮೆಟ್ಲಾತ ಬಂದೈತಿ. ಏನು ಕ್ಲೈಮೇಟ್ ಐತ್ರಿ, ಭಾರಿ ಐತಿ ಕ್ಲೈಮೇಟ್ ಮಾತ್ರ. ಟ್ರೈ ಮಾಡಿದ್ರೆ ಬಟ್ ಬರಲಿಲ್ಲ ಅವ್ರ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈಗ ಟೈಮ್ ಆಗೈತಿ 5:30 ಮಾರ್ನಿಂಗ್. ಈಗ ಹೋಗ್ತಿದ್ದೀವಿ ಎಲ್ಲಿಪ್ಪ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ. ಎಲ್ಲರೂ ರೆಡಿ ಆಗೀವಿ. ಈಗ ಆಟೋ ಬರ್ತದ, ಆಟೋದಾಗಿಂದ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಮೆಟ್ಲು ಹತ್ತಬೇಕು. ಇವತ್ತು ಬಂದ್ಬಿಟ್ಟು ಸಂಡೇ. ಹೋಗೋಣಂತ. ದರ್ಶನ ಒಳಗಡೆ ಮಾತ್ರ ಡೌಟ್ ಅಂತ. ಸೊ ನೋಡೋಣ, ಸಾಧ್ಯ ಆದರೆ ಒಳಗೆ ಹೋಗೋಣ, ಇಲ್ಲಾಂದ್ರೆ ಹೊರಗಡೆಯಿಂದ ದರ್ಶನ ಮಾಡ್ಕೊಳ್ಳೋಣಂತ. ಅಂದ್ರೆ ಒಳಗಡೆ ಏನೋ ಭಾಳ ರಶ್ ಇರ್ತೈತಿ, ಪ್ಲಸ್ ಬಿಡೋಂಗಿಲ್ಲ ಅಂತಿದ್ದಾರೆ ರಶ್ ಇರೋ ಸಲುವಾಗಿ. ಸೊ ಹಾಗಾಗಿ ನೋಡೋಣಂತ. ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಸೊ ಲಾಸ್ಟ್ ಬ್ಲಾಗ್ದಾಗ ಏನಾಗೈತಿ ನೋಡಿರಿ ಒಂದು ಸರ್ತಿ. ಇಲ್ಲಿ ಯಾವಾಗ ಬಂದೀನಿ, ಹೆಂಗೆ ಬಂದೀನಿ ಅಂತೆಲ್ಲ ಅಪ್ಡೇಟ್ ಮಾಡೀನಿ. ಹೋಗಿ ಒಂದು ಸರ್ತಿ ಚೆಕ್ ಮಾಡಿ, ನೋಡಿಲ್ಲ ಅಂದ್ರೆ ಹೋಗಿ ಒಂದು ಸರ್ತಿ ನೋಡಿರಿ. ಹಂಗೆ ಈ ಚಾಮುಂಡಿ ಬೆಟ್ಟದ ದರ್ಶನನೂ ಮಾಡ್ಕೊಳ್ರಿ. ಸೊ ಬರೀ ಹೋಗೋಣಂತ, ಹೋಗೋ ಮುಂದೆ ಸಿಗ್ತಾನಂತ. ಈಗ ಜಸ್ಟ್ ಬಂದ್ವಿ ಅಲ್ಲೇ ಚಾಮುಂಡಿ ಬೆಟ್ಟಕ್ಕೆ. ಈಗ ಪಾದದಿಂದ ಹೋಗ್ಬೇಕಂತ. ಇದೇನಪ್ಪ ಅಂತಂದ್ರೆ ಆಷಾಢ 2025 ಆಷಾಢ ಮಾಸದಾಗ ಈ ಏನು ಚಾಮುಂಡಿ ಬೆಟ್ಟ ಇರ್ತೈತಲ್ಲ, ಸೊ ಭಾಳ ಡೆಕೋರೇಷನ್ದಿಂದ ಎಲ್ಲ ಮಾಡ್ತಾರಂತ. ಆಮೇಲೆ ಪಾದದಿಂದ ಹೆಚ್ಚಿಗೆ ಜನ ಹೋಗ್ತಾರೆ, ಭಾಳ ರಶ್ ಇರ್ತೈತೆ ಅಂತ. ಈಗ ಇವತ್ತು ಸಂಡೇ ಅಲ್ಲ, ಈಗ 6 ಗಂಟೆಗೆ ಐತಿ. ಇಲ್ಲಿ ನೋಡ್ತಿರ್ಬೋದು ನೀವು. ಇನ್ನು ಮುಂದೆ ಆಂಟಿ ಹೊಂಟಾರ. ಆಮೇಲೆ ಇವ್ರು ಬಂದುಬಿಟ್ಟು ಅಂಕಲ್ ಏನದಾರಲ್ಲ ಅವ್ರ ತಂಗಿ. ಇಲ್ಲೇನದಾಳ ನಮ್ಮ ತಂಗಿ. ಹೈ ಬೈ ನೋಡ್ರಿ, ಸೀದಾ ಹೋಗ್ಬೇಕ, ನಡ್ಕೊಂತ ಹೋಗೋಣ. ಎಷ್ಟಾಗ್ತೈತೆ ಅಷ್ಟು ತೋರ್ಸೋಣಂತ ಒಳಗಡೆ ಬರ್ರಿ. ಈಗ ಹತ್ಕೊಂತ ಮೇಲೆ ಹೊಂಟಿದ್ದೀವಿ, ಮೆಟ್ಲ ಹತ್ಕೊಂತ. ನೋಡ್ತಿರ್ಬೋದಿಲ್ಲ ಅಂಕಲ್. ಈಗ ಬಂದ್ರೆ ಅಂಕಲ್ ಎಲ್ಲ ಇಲ್ಲೆಲ್ಲ ಕುಂಕುಮ, ಅರಿಶಿನ ಕುಂಕುಮ ಹಚ್ಕೊಂತ ಬರ್ಲಿಕ್ಕತ್ತಾರ ನೋಡ್ರಿ. ರಶ್ ಐತಿ, ಭಾಳ ರಶ್ ಐತಿ. ಕರೆ ಹೇಳ್ಬೇಕಂದ್ರೆ ಭಾಳ ರಶ್ ಐತಿ ನೋಡ್ರಿ. ಹತ್ತಿ ಇಳಿದು ಬರತ್ತಾರ ಮೇಲೆ ಹೋಗಿ. ಎಂಟ್ರಿಲಿ ಐತಿ, ಎಕ್ಸಿಟ್ ಗೊತ್ತಿಲ್ಲ ನನಗೂ. ಸೆಕೆಂಡ್ ಟೈಮ್ ಬಂದಿದ್ದು. ಈಗ 600 ಮೆಟ್ಲ ಮೇಲೆ ಹತ್ತೀವಿ. ಇಲ್ಲೇ 600 ಮೆಟ್ಲು ಆದಮೇಲೆ
ನಿಮಗೆ ಒಂದು ಸ್ವಲ್ಪ ಏನಾದ್ರು ಬ್ರೇಕ್ ಸಲುವಾಗಿ ಹಣ್ಣು ನೀರು ಜ್ಯೂಸು ಎಲ್ಲ ಸಿಗ್ತೈತಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಫೆಸಿಲಿಟಿ ಐತಿ. ಬಟ್ ಮಳೆ ಬರತೈತಿ, ಸಣ್ಣಗೆ ಮಳೆ ಬರ್ತೈತಿ. ಸ್ವಲ್ಪ ರೈನ್ ಕೋಟರ್ ಹಾಕೊಂಡ್ಬರ್ರಿ, ಹತ್ತೋರ ಇಲ್ಲ ಛತ್ರಿ ಇಟ್ಕೊಂಡು ಬರ್ರಿ. ಯಾಕಂದ್ರೆ ನೋಡ್ತಿರ್ಬೋದು ನೀವು ಹಿಂಗೈತಿ. ಇಲ್ಲಿ ನೋಡ್ರಿ ಕ್ಲೈಮೇಟ್ ನೋಡ್ರಿ ಹೆಂಗೈತಿ. ಫುಲ್ ಮಾರ್ನಿಂಗ್ ಕ್ಲೈಮೇಟ್ ಮಸ್ತ್ ಐತಿ, ಮಜಾ ಬರತೈತಲ್ರಿ ಆತಕ್ಕ. ಇವ್ರು ಬಂದ್ಬಿಟ್ಟು ಅದು ಹೇಳಿದ್ನಲ್ಲ ನಾನು ನಿಮಗೆ, ಅಂಕಲ್ ಏನದಾರಲ್ಲ ಅವ್ರ ತಂಗಿ ಇವರು. ಹೋಗೋಣ ಬರ್ರಿ. ನಿಮ್ಮೇನಾರು ಹಂಗೇನಾರು ತಿನ್ಬೇಕಾದಂತ ನೀರು ಕುಡಿಬೇಕಾದ ಅಂತಂದ್ರೆ ಇಲ್ಲಿ ಐತಿ, ಫೆಸಿಲಿಟಿ ಐತಿ. ಹಂಗೇನಿಲ್ಲ ಫೆಸಿಲಿಟಿ ಇಲ್ಲ ಅಂತ ಅನ್ನೋಕೆ ಹೋಗ್ಬಿಟ್ರೆ ಐತಿ. ಬರ್ರಿ ಹೋಗೋಣ. ಈಗ ಇಲ್ಲಿ ನಂದಿ ಏನೈತ್ಲ ಅಲ್ಲಿ ಬಂದೀವಿ. ಇಲ್ಲಿ ನೋಡ್ತಿರ್ಬೋದು ದರ್ಶನ ಮಾಡ್ಕೊಂಡ್ವಿ ನಂದಿ ಹಿಲ್. ಈ ದರ್ಶನ ಮುಗಿಸ್ಕೊಂಡ್ವಿ. ಆಮೇಲೆ ಇಲ್ಲೇ ಅದ ನೋಡ್ರಿ ಮಳೆ ಬರ್ಲಿಕ್ಕತ್ತದ ಹನಿ ಹನಿಯಾಗಿ. ಹಂಗಾಗಿ ಸ್ವಲ್ಪ ಛತ್ರಿ ಇಟ್ಕೊಂಡ್ಬಂದ್ರೆ ಚಲೋ. ನೀವು ಕ್ಲೈಮೇಟ್ ಮಾತ್ರ ಭಾರಿ ಐತಿ, ಕರೆ ಇರ್ಬೇಕಂದ್ರೆ ಮಸ್ತ್ ಐತಿ ಕ್ಲೈಮೇಟ್. ಇಲ್ಲೇನೋ ಇವ್ರು ಕಬ್ಬಿನಲ್ಲಿ ಕುಡಿತಾರಂತ, ಬಟ್ ನಾವು ಮಾತ್ರ ಕುಡಿಯೋಂಗಿಲ್ಲ. ಮ್ಯಾಲೆ ರೀಚ್ ಆಗೋರು ಕುಡಿಯೋಂಗಿಲ್ಲ. ಹಂಗೈತೆ ನೋಡ್ರಿ. ಇಲ್ಲೇ ನಂದಿ ಹಿಲ್ ಕಡೆಯಿಂದ ಮೇಲ್ಗಡೆ ಬಂದೀವಿ. ಸೊ ಕ್ಲೈಮೇಟ್ ನೋಡ್ರಿ ಏನು ಮಸ್ತ್ ಐತಿ. ಇಲ್ಲಿಂದ ಕ್ಲೈಮೇಟ್ ಮಾತ್ರ ಭಾರಿ ಐತಿ. ಫುಲ್ ಎಲ್ಲ ಕಡೆ ಫಾಗ್ 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 ಮಂಜು ಐತಿ, ಭಾರಿ ಐತಿ. ಮತ್ತು ಇಲ್ಲಿ ಮೇಲೆ ಬಂದೀವಿ, ಮಳೆ ಈಗ ಫುಲ್ ಹಸಿ 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 ಐತಿ. ಇಲ್ಲಿ ನೋಡ್ತಿರ್ಬೋದು ನೀವು, ಜಾರ್ತೈತಿ ಎಲ್ಲ ಕಡೆ. ಈಗಲ್ಲೇ ನೋಡ್ತಿರ್ಬೋದು ನೀವು ಮಂಜದಾಗ ಎಷ್ಟು ಚಂದ ಕಾಣತೈತೆ. ಆಗಲ್ಲೇ ಫುಲ್ ಮಂಜಾಗೈತಲ್ಲ, ಹಂಗಾಗಿ ಎಲ್ಲ ಕಡೆ ಸ್ಲೋ ಬನ್ನಿ ಜಾರುತ್ತೆ. ಕಾಲ್ ಜಾರುತ್ತೆ ನೋಡಿ, ಹೆಂಗೆ ಜಾರ್ತೈತೆ. ಕೈ ಕೈ ಹಿಡ್ಕೊಂಡು ಬರ್ಬೇಕು. ಮಸ್ತ್ ಐತಿ ಕರೆ, ಮಾಡ್ಬೋದು. ಬಟ್ ಬಂದ್ರೆ ಹುಷಾರಾಗಿ ಬರ್ರಿ. ಇಲ್ಲಿ ಮೇಲ್ಗಡೆ ಜಾರ್ತೈತಿ ಅದಕ್ಕೆ. ಆಮೇಲೆ ರೋಡ್ ನೋಡ್ರಿ ಕಾಣತೈತೆ, ಅದು ರೋಡ್ ಇಲ್ಲಿ ನೋಡ್ರಿ ಮಸ್ತ್ ಐತಿ. ಸೊ ಹೋಗೋಣಂತ ಮೇಲೆ ಹೋಗಿ ಅಲ್ಲೇ ಸಿಗ್ತೇನೆ ಅಂತ ಬರ್ರಿ. ನಾಯಿ ಕೂಡ ಮೆಟ್ಲಾತಾಗ ಬಂದೈತಿ. ಎಷ್ಟು ಚಂದ ಐತ. ಇಲ್ಲಿ ಮೇಲ್ಗಡೆ ಬಂದೀವಿ. ಏನು ಕ್ಲೈಮೇಟ್ ಐತ್ರಿ, ಭಾರಿ ಐತಿ ಕ್ಲೈಮೇಟ್ ಮಾತ್ರ ಮಸ್ತ್ ಐತಿ. ನೋಡ್ರಿ ಏನೈತಿಪ್ಪ ಅಂದ್ರೆ ಕ್ಲೈಮೇಟ್. ಬರ್ಬೇಕು ನೋಡ್ರಿ ಮುಂಜಾನೆ ಭಾಳ ಜಲ್ದಿ ಬರ್ಬೇಕು ನೀವು. 6 ಗಂಟೆ 5 ಗಂಟೆ 5:30 6 ಗಂಟೆ 6 ಗಂಟೆಗೆ ಇಲ್ಲ 6:15 ಹಿಂಗೆ ಬಂದ್ರೆ ನಿಮ್ಗೆ ಈ ಕ್ಲೈಮೇಟ್ ನೋಡೋಕೆ ಸಿಗತೈತಿ. ಮಸ್ತ್ ಐತಿ ಕ್ಲೈಮೇಟ್. ಅದ್ರಾಗ ಸಣ್ಣ ಮಳೆ ಬರತೈತಿ, ಫಾಗ್ ಐತಿ. ಆಹಾ ಕರೆ ರೀ. ನೋಡ್ರಿ
ಟ್ರೈ ಮಾಡಿದ್ರು ಬಟ್ ಬರಲಿಲ್ಲ ಅವರು. ಬರ್ರಿ ನೋಡ್ರಿ ಮುಂದೆ ಎಷ್ಟು ಚಂದ ಐತಿ. ಏನೋ ಮ್ಯಾಲೆ ಬಂದಂಗೆ ಮುಂದಿನ ಏನು ಕಾಣಕತ್ತಿಲ್ಲ. ಫುಲ್ ಬ್ಲರ್ ನೋಡ್ರಿ, ಫುಲ್ ಮಂಜೈತಿ, ಫುಲ್ ಫಾಗ್. ಹೆಂಗನ್ಸತೈತಿ ರೈ? ಹೆಂಗನ್ಸತೈತಿ? ಎಷ್ಟು ಮಂಜದಾಗ ಬಂದಿದ್ದಿ? ಬಂದಿದ್ದಿ? ಇಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ಜಮ್ಮು ಕಾಶ್ಮೀರ ಹೋಗಿದ್ನಿರಿ ಅವಾಗ. ಅಲ್ಲಿನೂ ಮಸ್ತ್ ಇತ್ತು ಕ್ಲೈಮೇಟ್. ಬಟ್ ಮಾರ್ನಿಂಗ್ ನೋಡಿದ್ವಿ, ನೈಟ್ ಹೋಗಿದ್ವಲ್ಲ, ಸೊ ಕಾಣಲಿಲ್ಲ. ಬಟ್ ಇದು ಮಾತ್ರ ಅಲ್ಟಿಮೇಟ್. ನಾಯಿನೂ ಬಂದಿದೆ ಇಲ್ಲಿ. ಹಾಂ, ನಾಯಿ ಕೂಡ ಹತ್ತದೈತಿ ನೋಡಿದ್ರಿ ನೀವು. ಬಂದ್ವಿ ಇನ್ನೇನು ಆಲ್ಮೋಸ್ಟ್. ಹಾಂ, ಇಲ್ಲಿ ನೋಡ್ತಿರ್ಬೋದು. ಅಲ್ಲೇ ನೋಡಿ, ಇದೇ ಆಲ್ಮೋಸ್ಟ್ ಗೋಪುರ ಬಂದು ಮೋಸ್ಟ್ಲಿ ಮುಟ್ಟಿದ್ವಿ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಗೋಪುರ ಕಾಣಲಿಕ್ಕತ್ತದ ಸಣ್ಣಗೆ ಮಂಜದಾಗ. ಅದು ನದಿ ಇರ್ಬೋದು, ಗೊತ್ತಿಲ್ಲ. ಹಾಂ, ಲಾಸ್ಟ್ ಇರ್ಬೋದು ನದಿ. ಸರಿ, ನಮಸ್ಕಾರ ಮಾಡೋದು. ಬಂದ್ವಿ. ಹಾಂ, ಇಲ್ಲಿ ನೋಡ್ರಿ, ಮಂಜದಾಗ ಏನೇನು ಕಾಣಿಸ್ತಿಲ್ಲ. ಸೀರಿಯಸ್ಲಿ ಏನೇನು ಕಾಣಿಸ್ತಿಲ್ಲ. ಇಲ್ಲೇನಿಲ್ಲ ಅಂತ ಏನೇನು ಕಾಣಿಸ್ತಿಲ್ಲ. ನೋಡ್ರಿ, ಈಗ ಇಲ್ಲಿ ಒಳಗಡೆ ಬಂದೀವಿ. ಒಳಗೆ ದರ್ಶನಕ್ಕೆ ಪಾಳೆ ಇರ್ತೀವಿ. ಇಲ್ಲಿ ನೋಡ್ತಿರ್ಬೋದು. ಇಲ್ಲೇ ನಮ್ಮ ಲಾಸ್ಟ್ ಆ ಕಡೆ ಇನ್ನೂ ಅದಾರೆ. 1.5 ತಾಸು ಬೇಕಂತ ಇಲ್ಲಿ ಒಳಗೆ ಹೋಗ್ಬೇಕಂತಂದ್ರೆ ದರ್ಶನಕ್ಕೆ. ಅಲ್ಲಿ ಅವ್ರ ಹೊರಗಡೆ ಪೊಲೀಸರದೆಲ್ಲ ಅವ್ರು ಹೇಳಿದ್ರು. ಸೊ ನೋಡ್ತಿರ್ಬೋದು. ನೀವು ಏನಾದ್ರು ಮಾರ್ನಿಂಗ್ ಜಲ್ದಿ ಬಂದ್ರಿ ಅಂತಂದ್ರೆ ದರ್ಶನ ಮಾಡ್ಕೋಬೋದು. ನೋಡೋಣ ಎಷ್ಟೊತ್ತಾಕೈತಿ ಅಂತೇಳಿ. ಈಗ ಟೈಮ್ ಆಗೈತಿ 8 ಗಂಟೆ. ಎಷ್ಟೊತ್ತಾಕೈತಿ ಗೊತ್ತಿಲ್ಲ. ಒಳಗೆ ಹೋಗಿ ನೋಡೋಣ ಅಂತ ಹೇಳ್ತೀನಿ. ಹೆಂಗೈತಿ ದರ್ಶನ ಅದನ್ನ ಹೇಳ್ತೀನಿ. ಹೊರಗಡೆ ಫೋಟೋ ತೆಗಿಬೇಕಂದ್ರೆ ಫುಲ್ ಮಂಜೈತಿ. ನೋಡಿರ್ಬೋದು ನೀವು. ಇಲ್ಲೇ ನೋಡ್ರಿ, ಇಲ್ಲಿ ಹೆಂಗೆ ಹೊರಗಡೆ ಹೆಂಗೆ ಕಾಣ್ಲಿಕ್ಕತ್ತದ. ಫುಲ್ ಮಂಜದ. ಹಾಂ, ಅವ್ರ ಮೆಟ್ಲ ಹತ್ತಿದ್ರಿ, ಹೆಂಗೆ ಅನ್ಸಾದಿತ್ತು ಅಂದ್ರಿ? ಖುಷಿ ಆಯ್ತು ರೀ. ನಿಮಗೆ ರೀ? ಚೆನ್ನಾಗಿದೆ ರೀ. ಅಂಕಲ್ ನೀವು 1000 ಮೆಟ್ಲ ಹತ್ತಿದ್ರಿ ದರ್ಶನಕ್ಕಂದು ಬಂದಿರಿ, ಹೆಂಗೆ ಅನ್ಸ್ಲಿ ಹತ್ತದ ರೀ? ಚೆನ್ನಾಗಿದೆ. ನಿಂಗೆ? ನಾನು ನಿಮ್ಮ ತಂಗಿ. ಹಾಂ, ನಾವಿಬ್ಬರು ಬಂದ್ವಿ. ಹೆಂಗೆ ಅನ್ಸ್ಲಿ ಹತ್ತದ? ಮನ ಬಂತು, ಚಳಿನೂ ಇತ್ತು, ಫಾಗು ಇತ್ತು, ಎಲ್ಲ ದರ್ಶನನೂ ಚಲೋ ಆಗ್ತಿದ್ದ. ನೋಡೋಣ ಎಷ್ಟೊತ್ತಿ ಮುಗಿತೈತಿ ದರ್ಶನ, ನೋಡೋಣ ಅಂತ ಹೇಳ್ತೀನಿ. ದರ್ಶನ ಮಾಡ್ಕೊಂಡು ಬಂದ್ವಿ ಹೊರಗೆ. ನಮ್ಮ ಶೂಸ್ ನೋಡ್ರಿ, ಈ ಕಡೆದಂತೂ ಹೋಗಿ ಬಿಟ್ಟೈತಿ. ನಮ್ಮದು ಅಲ್ಲೇ ರೋಡಿಗೆ ಬಂದಿದ್ದಾವೆ ನೋಡ್ರಿ. ಒಂದು ಅಲ್ಲಿ ಬಂದಿದ್ದಿತ್ತು ರೋಡಿಗೆ. ಫುಲ್ ಎಲ್ಲ ಗಾಡಿ ಎಲ್ಲ ಹೋಗ್ಕೊಂಡು ಹೋಗ್ಬಿಟ್ಟೈತಿ. ಈಗ ಟೈಮ್ ಆಗೈತಿ, ನಾವು ಹೊರಗೆ ಬಂದಿದ್ದ ಟೈಮ್.
11:45 8 ಗಂಟೆಗೆ ನಿಂತಿದ್ವಿ ಪಾಳ್ಯಕ್ಕೆ. ಈಗ ಹೊರಗೆ ಬಂದೇವಿ. ದರ್ಶನ ಮಾತ್ರ ಮಸ್ತ್ ಆಯ್ತು. ನೋಡ್ತಿರ್ಬೋದು ಹೊರಗಡೆ ಹಿಂಗೈತಿ. ಇಲ್ಲಿಂದ ನೋಡ್ರಿ ಹೊರಗೋಗ್ಬೇಕು ಮತ್ತಿಂದ. ಈಗ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ನಾಷ್ಟ ಮಾಡಕ್ಕಂತ ಬಂದೀವಿ ಹೋಟೆಲಿಗೆ. ಅಂಕಲ್ ಅವ್ರ ಫ್ರೆಂಡ್ಸ್ ಬಂದಾರ ಅಂತೇಳಿ ಅಲ್ಲಿ ಹೋಗಿದ್ರು. ನಾನು ಮತ್ತು ಅಕ್ಕ ಮತ್ತು ಬರೀ ಹಾಯ್ ಮಾಡ್ಕೊಂಡು ಬಂದ್ಬಿಟ್ಟು ಏನ ಅಷ್ಟೇ. ಅದ ಬಂದ ಈಗ ಇದು ಕೈ ಮಾಡ್ತಾರೆ ಅಷ್ಟೇ. ಈಗ 3 ಮಸಾಲ ಆರ್ಡ್ರ್ ಮಾಡಿದ್ವಿ, ಮಸಾಲ ದೋಸೆ ಮತ್ತು ವೆಜ್ ಪಲಾವ್ ಆರ್ಡ್ರ್ ಮಾಡಿದ್ವಿ. ದರ್ಶನ ಮಾತ್ರ ಮಸ್ತ್ ಇತ್ತು. ಒಳಗಡೆ ಡೆಕೋರೇಷನ್ ಮಾಡಿದ್ರು, ಏನು ಮಸ್ತ್ ಮಾಡಿದ್ರಪ್ಪ ಅಂದ್ರೆ ಭಾರಿ ಮಾಡಿದ್ರು. ಹೊರಗಡೆ ಫುಲ್ ಎಷ್ಟಾಯ್ತು ಅಷ್ಟು ವೀಡಿಯೋ ತೊಗೊಂಡಿನಿ. ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅಲೋ ಇಲ್ಲ. ಸೊ ಹಾಗಾಗಿ ಆಮೇಲೆ ಒಳಗಡೆ ಡೆಕೋರೇಷನ್ ಏನಿತ್ತಂದ್ರೆ ಆಮೇಲೆ ನೋಡ್ರಿ ಇಲ್ಲೇ ನೋಡ್ರಿ ಅಂತ ನಾರ್ಮಲಾಗಿ ನನ್ನ ಕಡೆ ಐತಿ. ಅದು ಒಂದು ನಾರ್ಮಲ್ ಗ್ಲಿಮ್ಸ್ ಹಾಕೀನಿ ಅಷ್ಟೇ. ಎಷ್ಟಾಕೈತಿ ಅಷ್ಟು ವೀಡಿಯೋ ಮಾಡಿರ್ತೀನಿ, ತೋರಿಸೀನಿ. ಬಟ್ ಇದು ಫುಲ್ ಎಲ್ಲ ಮಾವಿನಕಾಯಿ ಅದೇನೋ ಗೊಂಜಾಳ ಹಾಂ ಅದು ಗೋಲ್ಮಾವಿನಕಾಯಿ, ಅದೇನು ಫುಲ್ ಗೋಲ್ಮಾವಿನಕಾಯಿ ಫುಲ್ ಕಾಯಿ. ಆಮೇಲೆ ಅದು ನೋಡೋಕೆ ಹೆಂಗಿದಪ್ಪ ಫುಲ್ ಹಣ್ಣು, ಅದು ಪ್ಯೂರ್ ಹಣ್ಣು, ಯಾವುದೂ ಫೇಕ್ ಇಲ್ಲ. ನಾವು ನೋಡಿದ್ರೆ ಗೊತ್ತಾಗ್ತೈತಿ ಪ್ಯೂರ್. ಆಮೇಲೆ ಇನ್ನೊಂದು ಸ್ವೀಟ್ ಕಾರ್ನ್ ಏನು ಗೊಂಜಾಳ ಅಂತೆಲ್ಲ ಮತ್ತು ಇದು ಅಲ್ಲ ಅದು ಹೂವಿಂದೆಲ್ಲ ಡೆಕೋರೇಷನ್ ಮಾಡಿದ್ರು. ಮತ್ತು ಇನ್ನೊಂದು ಇದು ರೀ ಪೈನಾಪಲ್ ಬಾಳೆಹಣ್ಣು ಆಮೇಲೆ ಮೋಸಂಬಿದಿಂದ ಸರ್ವಂಗಿಂದ ಫುಲ್ ಸಿಹಿ ಹಾಕಿ ದಾರ ಹಾಕಿ ತಿಳ್ಕೊತಿದ್ರು. ಮಸ್ತ್ ಇತ್ತು. ನೋಡಿದ್ವಿ. ದರ್ಶನ ಮಾತ್ರ ಮಸ್ತ್ ಆಯ್ತು ಹೊರಗಡೆ. ಬಟ್ ಹೊರಗಡೆ ಚಾಮುಂಡೇಶ್ವರಿ ದೇವಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ ಬಸ್ಸಿಂದ ಉತ್ನಾಳಮ್ಮ ದೇವಿ ಗುಡಿಗೆ. ಇದು ಗುಡಿ ಬಂದ್ಬಿಟ್ಟು ಚಾಮುಂಡೇಶ್ವರಿ ಅವರ ತಂಗಿ ಗುಡಿ. ಈ ಗುಡಿಗೆ ಹೆಸರು ಏನಪ್ಪ ಅಂತಂದ್ರೆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂಥೇಳಿ ಕರೀತಾರೆ. ಆಮೇಲೆ ಈ ಗುಡಿಗೆ ಇನ್ನೊಂದು ಹೆಸರು ಉತ್ನಾಳಮ್ಮ ಅಂತಲೂ ಕರೀತಾರೆ. ಚಾಮುಂಡೇಶ್ವರಿಯಿಂದ ಅಲ್ಲಿಂದ ನೀವು ಬಸ್ ಇಟ್ಕೊಂಡು ಬರ್ಬೋದು. ಆಮೇಲೆ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ಸೀದಾ ನಾನು ಸ್ಟೇಷನಿಗೆ ಹೊಂಟಿದ್ದೆ. ಯಾವುದಪ್ಪ ಅಂದ್ರೆ ಮೈಸೂರು ರೈಲ್ವೆ ಸ್ಟೇಷನ್ನಿಗೆ ಅಂಕಲ್ ನನಗೆ ಬಿಡಾಕಂತ ಬಂದಿದ್ರು. ಸೊ ಈಗ ನನ್ನ ಫ್ರೆಂಡ್ ಸಿಗ್ತಾನೆ. ಯಾರಪ್ಪ ಅಂತಂದ್ರೆ ನೀವ ನೋಡ್ರಿ. ಈಗ ಜಸ್ಟ್ ಬಂದೀನಿ ಇಲ್ಲೇ ಮೈಸೂರು ಜಂಕ್ಷನಿಗೆ. ನನ್ನ ಜೊತೆ ಅದನ್ನು ಕಾರ್ತಿಕ್ ನೋಡ್ತಿರ್ಬೋದು. ಯಾರು ಅಂತಂತಂದು ಗೊತ್ತಾಗಿರ್ಬೋದು ಆಲ್ರೆಡಿ. ನಾನು ಮತ್ತು ಇವ ಕಾಲೇಜಿಗೆ ಹೋಗಿ ಹುಡ್ಕಾಕೋದು ಹೋಗಿದ್ವಿ. ಹೆಂಗದಿ ಆರಾಮದಿ? ಹಂಗವ ವಿಡಿಯೋ ತಗೋಬರಂಗಿಲ್ಲ. ನಂದು ಟ್ರೈನ್ ಬಂದುಬಿಟ್ಟು 6:50 ಐತಿ. ಯಾವುದಪ್ಪ ಅಂತಂದ್ರೆ ಹಂಪಿ ಎಕ್ಸ್ಪ್ರೆಸ್. ಸೊ ಹೋಗೋಣಂತ ಜಲ್ದಿ. ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ದಾಗ ಐತಿ. ಆಮೇಲೆ ಒಳಗೆ ಹೋಗಿ ಸಿಗ್ತೇನೆ ಬರ್ರಿ. ಈಗ ಬಂದೇನಿ. ಇದೆ ನೋಡ್ರಿಪ್ಪ ನಮ್ಮ ಟ್ರೈನ ಹಂಪಿ ಎಕ್ಸ್ಪ್ರೆಸ್. ಸೀಟ್ ನಂಬರ್ ಬಂದುಬಿಟ್ಟು S4 ಸೀಟ್ ನಂಬರ್ 14 ಅಪ್ಪರ್ ಬರ್ತೈತಿ. ಇಲ್ಲ ನೋಡಿರಿ. ಟ್ರೈನ್ ನಂಬರ್ ಬಂದುಬಿಟ್ಟು 16592. ಸೀದಾ ಹುಬ್ಳಿಗೆ ಹೋಗ್ತೈತಿ ಈಗ ಹಂಪಿ ಎಕ್ಸ್ಪ್ರೆಸ್. ಎಲ್ಲಿಂದ ಬಂದೈತಿಪ್ಪ ಅಂತಂದ್ರೆ ಪಂಡ್ರಾಪುರದಿಂದ ಬಂದೈತಿದೆ. ಸೊ ಮೈಸೂರು ಏನಂತ ಹೋಗ್ತೈತಿ. ಸೊ ಒಳಗೆ ಹೋಗಿ ಸಿಗ್ತೇನಂತ ಮೇಲ್ಗಡೆ ಐತಿ. ಹೊರಗಡೆ ಗ್ಲಿಮ್ಸ್ ಹಾಕೋದಂತೂ ಡೌಟ. ಈಗ ಇಲ್ಲೇ ಬಂದು ನಾನು ಸೀಟ್ ಕಡೆ ಕುಂತೀನಿ. ಅಂತಂದ್ರೆ S14 ಏನು ಹೇಳಿದ್ದೆ S14 ಸರಿ. ಹಾಂ S14 ಅಪ್ಪರ್ ಬರ್ತ ಕುಂತೀನಿ. 2 ಲಗೇಜ್ ಅದಾವ. ಈಗ ಸೀದಾ ಹುಬ್ಳಿ ಅಂತಾನೆ
ಬೆಂಗಳೂರಿಗೆ ಹೋಗಿ ಅಲ್ಲೇ ಮನೆಗೆ ಹೋಗಿ ಅಲ್ಲೇ ಸಿಗ್ತೀನಿ ಅಂತ. ಗೈಸ್ ನಿನ್ನೆ ನಿನ್ನೆ ನೈಟ್ ನಾನು ಲೇಟಾಗಿ ಬಂದೆ, ಮನೆಗೆ ಬಂದು ರೆಸ್ಟ್ ಮಾಡಿದೆ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ಮಾಡತ್ತೀನಿ. ನೋಡಿದ್ರಿ ನೀವು ಚಾಮುಂಡೇಶ್ವರಿ ದೇವಿದ ದರ್ಶನ. ಬಟ್ ಒಳಗಿಂದ ತೋರ್ಸೋಕ್ಕಾಗಿಲ್ಲ, ಬಟ್ ಹೊರಗಿಂದ ನಿಮಗೆ ಡೆಕೋರೇಷನ್ ಎಲ್ಲ ತೋರಿಸೇನಿ. ಬಟ್ ಅಲ್ಲಿ ಒಳಗಡೆ ಏನಾರ ನೀವು ವಿಡಿಯೋ ಮಾಡಾಕತ್ತಾರಂದ್ರೆ ಏನೋ ಮೊಬೈಲ್ ತೊಗೊಂಡು ಹುಂಡಿಗೆ ಹಾಕ್ತಾರಂತ ಒಂದಿಬ್ರು ಮಂದಿ ಹಾಕಿದ್ರಲ್ಲಿ. ಸೊ ಹಾಗಾಗಿ ನೀವು ವಿಡಿಯೋ ಮಾಡೋಕೆ ಹೋಗ್ಬೇಡ್ರಿ ಫುಲ್ ಒಳಗಡೆ ಹೋದ್ಮೇಲೆ. ಹೊರಗಡೆ ಡೆಕೋರೇಷನ್ ಎಲ್ಲ ಮಸ್ತ್ ಮಾಡ್ಯಾರ, ನೀವು ನೋಡಿದಿರ್ಬೋದ ಹೆಂಗದ ಅಂಥೇಳಿ. ಆಮೇಲೆ ಒಳಗಡೆ ದರ್ಶನಕ್ಕೆ ನಾವು ನಾರ್ಮಲ್ ಏನು ದರ್ಶನ ಇರ್ತಿತ್ತಲ್ಲ ಹಂಗೆ ಹೋಗಿದ್ವಿ. ಸೊ 8 ಗಂಟೆಗೆ ಪಾಳೆ ಹಚ್ಚದವ್ರು 11:15ಗೆ ಹೊರಗೆ ಬಂದೀವಿ. ಯಾರು ರೊಕ್ಕ ಕೊಟ್ಟ ಅಂದ್ರೆ 100 ರೂಪಾಯಿನೋ 1000 ರೂಪಾಯಿ 500 ರೂಪಾಯಿ ಹಿಂಗೆ ಕೊಟ್ಟೋಗ್ತಾರಲ್ಲ ಅವ್ರು ಡೈರೆಕ್ಟ್ ಒಳಗಡೆ ದರ್ಶನಕ್ಕೆ ಬಿಡ್ತಾರೆ. ಆದ್ರೆ ಪಾಳೆ ಹಚ್ಚಕ್ಕೆ ಬಿಡಂಗಿಲ್ಲ. ಒಂದು ಸಣ್ಣಗೆ ಅಲ್ಲೇ ಮುಂದೆ ನಾವು ಎಲ್ಲೇ ಮುಂದೆ ಹೋಗಿ ನಿಲ್ತೀವಲ್ಲ ಅಲ್ಲಿಂದ ಅವ್ರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸೊ ಹಿಂಗದ. ಆಮೇಲೆ ಈ ಆಷಾಢ ಮಾಸದಾಗ ಚಾಮುಂಡೇಶ್ವರಿ ದರ್ಶನ ನೀವು ಮಾಡ್ಕೊಂಡಿರಿ ಅಂತ ಅನ್ನಿಸ್ತದ. ಇನ್ನೂ ಮಟ್ಟ ಯಾರು ಮಾಡಿಲ್ಲ ಹೋಗಿ ಒಂದು ಸರ್ತಿ ದರ್ಶನ ಮಾಡ್ಕೊಂಡು ಬರ್ರಿ, ಮಸ್ತ್ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ. ಆಮೇಲೆ ಚಾಮುಂಡೇಶ್ವರಿ ದೇವಿದ ಜನ್ಮೋತ್ಸವನೂ ಅದ ಅಂತ ಮುಂದಿನ ವಾರ. ಸೊ ಹೋಗಿ ಬರ್ರಿ, ಒಂದು ಸರ್ತಿ ದರ್ಶನ ಮಾಡ್ಕೊಂಡು ಬರ್ರಿ. ಈ ವ್ಲಾಗ ನಿಮಗೆ ಇಷ್ಟ ಆಗಿರ್ಬೋದು ಅನ್ನಿಸ್ತದ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.